ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆದ್ಯ, ಅಮೇಯ ಮತ್ತು ಶರತ್ ಸರ್ ಇವರಿಬ್ಬರನ್ನು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಹಾಗೆ ನಮ್ಮ ಸೀರಿಯಲ್ ಸ್ಟಾರ್ಸ್ ಕನ್ನಡ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ನಾವು ಮುಂದೆ ಹೋಗೋಣ. ನೀವು ನೋಡ್ತಾ ಇದ್ದೀರಾ ದೇವಸ್ಥಾನಕ್ಕೆ 3 ಜನನು ಬಂದಾಗ ಶರತ್ ಸರ್ ಕಡೆ ಒಬ್ಬರು ಬಂದು ನಿಮಗೇನು ತೊಂದರೆ ಇಲ್ಲ, ನಾನು ಮದುವೆಗೆ ಏನೇನು ಬೇಕು ಅರೇಂಜ್ಮೆಂಟ್ಸ್ ಎಲ್ಲ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಶರತ್ ಸರ್ ಅವ್ರಿಗೆ ವಹಿಸಿದ್ದಾರೆ. ಆ ಕೆಲಸನ ಆ ವ್ಯಕ್ತಿ ಒಬ್ಬರು ಮಾಡ್ತಾರೆ. ಸೊ ಅದಾದಮೇಲೆ ನೀವು ಸ್ವಲ್ಪ ಮಾತಾಡ್ತಾ ಇರಿ, ನಾನೊಂದು 5 ನಿಮಿಷ ಬರ್ತೀನಿ ಅಂತ ಹೇಳಿ ಶರತ್ ಸರ್ ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಾ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಅವನು ಮತ್ತು ಶ್ರಾವಣಿ ಸೀರಿಯಲನ್ನು. ಸೊ ಒಂದು 5 ನಿಮಿಷ ನಾನು ಬರ್ತೀನಿ ಅಂತ ಹೇಳಿ ಶರತ್ ಸರ್ ಹೋಗ್ತಾರೆ. ಅದಾದಮೇಲೆ ಅಮೇಯ ಮತ್ತು ಆದ್ಯ ಮಾತಾಡ್ತಾ ಇದ್ದಾರೆ. ಅಮೇಯಗೆ ಈಗಲೂ ನಂಬೋಕ್ಕಾಗ್ತಾಯಿಲ್ಲ, ಶ್ರಾವಣಿ ಅಕ್ಕ ನಮ್ಮಿಬ್ಬರು ಮದುವೆಗೆ ಒಪ್ಕೊಂಡಿದ್ದಾರಾ ಅನ್ನೋದು ಅಮೇಯಾಗಿನ್ನೂ ಗೊತ್ತಿಲ್ಲ. ಅವನಿಗಿನ್ನೂ ಡೌಟಲ್ಲೇ ಇದ್ದಾನೆ. ಪ್ರತಿಯೊಂದು ಸಲ ಆದ್ಯಾಗೆ ಅಕ್ಕನ ಜೊತೆ ನಾನು ಮಾತಾಡಬೇಕು, ಅಕ್ಕ ನಮ್ಮ ಮದುವೆಗೆ ಒಪ್ಪಿದಾರ ಕೇಳಬೇಕು ಅಂತ ಹೇಳುವಾಗ್ಲೂ ಆದ್ಯ ಅದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದರೆ ಅವಳು ಹೇಳ್ತಿರೋದೇ ಸುಳ್ಳು. ಈ ವಿಷಯವಾಗಿ ಶ್ರಾವಣಿಯವರು ಹೇಳಿದ್ದಾರೆ ಏನಂತ, ನೀನು ಯಾವ ಹುಡುಗನ ಇಷ್ಟಪಟ್ಟಿದೆಯೋ ಆ ಹುಡುಗನ ಜೊತೆ ಹೋಗು ಅಂತ. ಬಟ್ ಅದು ಅಮೇಯ ಅನ್ನೋದು ಶ್ರಾವಣಿಯವ್ರಿಗೆ ಗೊತ್ತಿಲ್ಲ. ನೀವು ನೋಡ್ತಾ ಇದ್ದೀರಾ ಕ್ಯಾಮ್ರಾಗಳು, 2 ಕ್ಯಾಮ್ರಾ ಇದೆ. ಅಮೇಯ ಎಷ್ಟು ಕೇಳಿದ್ರೂ ಶ್ರಾವಣಿ ಅಕ್ಕನ ಜೊತೆ ನಾನು ಮಾತಾಡ್ತೀನಿ ಅಂತ ಅದಕ್ಕೆ ಆದ್ಯ ಒಪ್ಪಲ್ಲ. ಯಾಕೆ ನನ್ನ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೊತಾ ಇಲ್ಲ, ಇದು ಶ್ರಾವಣಿ ಅದಕ್ಕೇ ಹೇಳಿರೋದು ನೀವು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಈ ಮಾತನ್ನ ಆಮೇನು ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ಸಮಯ ಸಂದರ್ಭ ಹಾಗೇ ಇದೆ, ಒಪ್ಕೊಳ್ಳದೆ ಬೇರೆ ವಿಧಿ ಇಲ್ಲ. ಮದುವೆ ಮಂಟಪದಿಂದ ಆದ್ಯ ಓಡಿ ಬಂದಿದ್ದಾರೆ. ಈತ ಮದುವೆಗೆ ಹೋಗದೆ ಮನೇಲೇ ಉಳ್ಕೊಂಡಿದ್ದ ಅಮೇಯ ಕೂಡ ಆದಿನ ಮೀಟ್ ಮಾಡಿದ್ದಾನೆ. ಶರತ್ ಸರ್ ಸಿಕ್ಕಿದ್ದಾರೆ. ಶರತ್ ಸರ್ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮದುವೆ ಮಾಡಿಸಿ ಅಂತ ಹೇಳಿ ದೇವಸ್ಥಾನ ಕರ್ಕೊಂಬಂದಿದ್ದಾರೆ. ಬಟ್ ಇದಾದಮೇಲೆ ಅಮೇಯನಿಗೆ ಬೇರೆ ಆಪ್ಷನ್ನೇ ಇಲ್ಲ. ಒಂದು ಪಾಯಿಂಟ್ ಆಫ್ ಅಲ್ಲಿ ಅಮೇಯ ಅಕ್ಕ ಒಪ್ಕೊಂಡಿದ್ದಾರೆ ಅಂತ ಇವನು ಮದುವೆಗೆ ಒಪ್ಪಿಗೆ ಕೊಟ್ಬಿಡ್ತಾನೆ. ಒಂದು ಪಾಯಿಂಟ್ ಆಫ್ ಅಲ್ಲಿ ಆದ್ಯ ಹತ್ರ ಇದ್ದ ಫೋನ್ ಇಸ್ಕೊಂಡು ಫೋನ್ ಮಾಡಲೇಬೇಕು ಅಂತ ಹೇಳಿ ಹೋದಾಗ ಶರತ್ ಸರ್ ತಡೀತಾರೆ. ಬೇಡ, ಆದ್ಯ ತುಂಬ ರಿಸ್ಕಿಂದ ಚೌಟ್ರಿಂದ ಓಡಿ ಬಂದಿದ್ದಾಳೆ, ಇವಾಗ ಬೇರೆ ಯಾವುದೇ ಅಪನಂಬಿಕೆ ಬೇಡ, ಆದ್ಯ ಮೇಲೆ ಅಪನಂಬಿಕೆ ಬೇಡ, ನಿನ್ನ ಮದುವೆ ಆಗು ಅಂತೇಳಿ ಅವ್ರನ್ನೂ ಒತ್ತಾಯ ಮಾಡಿದಾಗ ಅಮೇಯನಿಗೆ ಬೇರೆ ಆಪ್ಷನ್ನೇ ಇಲ್ಲ, ಮದುವೆಗೆ ಒಪ್ಕೋತಾರೆ. ಸೊ ಹಾಗಾದರೆ ಮನೆಯಿಂದ ಅಮೇಯ ಫಾರ್ಮಲ್ಸಲ್ಲಿ ಬಂದಿರ್ತಾನೆ. ಆ ಫಾರ್ಮಲ್ಸಲ್ಲಿ ಮದುವೆ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ. ಸೊ ಅದಕ್ಕಾಗಿ ಶರತ್ ಸರ್ ಮದುವೆ ಡ್ರೆಸ್ನ ಕೊಡ್ತಾರೆ. ಆ ಮದುವೆ ಡ್ರೆಸ್ ತಗೊಂಡು ಅಮೇಯ ರೆಡಿ ಹಾಕಿ ಅಂತ ಹೋಗ್ತಾರೆ.
ನೀವು ನೋಡ್ತಾ ಇದ್ದೀರಾ ಫ್ರೇಮಲ್ಲಿ 3 ಜನ, ಅಮೇಯ, ಆದ್ಯ ಮತ್ತು ಶರತ್ ಸರ್. ಅಮೇಯನ್ಗೆ ಶರತ್ ಸರ್ ಕನ್ವೆ ಮಾಡ್ತಾಯಿದ್ದಾರೆ. ಇದಾದಮೇಲೆ ಮದುವೆ ನಡೆದಿರುತ್ತೆ, ಅದೆಲ್ಲ ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಿಮಗೆ. ಮದುವೆ ಆಗಿ ಹೊರಗಡೆ ಬಂದಾಗಿದೆ. ಇದು ನೋಡ್ತಾ ಇದ್ದೀರಾ. ಶರತ್ ಸರ್ ಹೇಳ್ತಾರೆ, ನಿಮ್ಮ ವಿವಾಹದ ಜೀವನ ತುಂಬ ಚೆನ್ನಾಗಿರಲಿ, ತುಂಬ ಚೆನ್ನಾಗಿ ಬಾಳಿ ಬದುಕಿ ಅಂತ ಹೇಳಿ ಸೊ ಅಲ್ಲಿಂದ ಹೋಗ್ತಾರೆ. ಆದ್ಯ ಅಮೇಯ ಮುಂದೆಲ್ಲ ಹೇಗಿರ್ತಾರೆ, ಮದುವೆಯ ಜೀವನ ಹೇಗಿರುತ್ತೆ, ಮದುವೆ ಎಪಿಸೋಡು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳ್ತೀನಿ ಏನೇನಾಯಿತು, ಹೇಗಾಯಿತು ಅನ್ನೋದು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.